ಮೊನ್ನೆ ಎಚ್ ಕೆ ಪಾಟೀಲ್ ಸಾಹೇಬ್ರ ಮಾತು ಕೇಳಿ ಹೇಳಾರಾಗಿದ್ರೆ ಎದ್ದು ಬಿಡ್ತಿದ್ವಿ ನಾವು. ಸ್ವಾಮಿ ಕಾಂಗ್ರೆಸ್ ಪರವಾಗಿ ಇರದಾನ ಅಂತಿದ್ರು. ಮತ್ ಇವತ್ತು ಬಾನೆ ಬಸವರಾಜ ಬೊಮ್ಮಾಯಿ ಅವ್ರ ಮಾತು ಕೇಳಿ ಏನಾರ ನಾವು ಸುಮ್ಮನೆ ಆದ್ರಂದ್ರ ಸ್ವಾಮಿ ಬಿಜೆಪಿ ಪರವಾಗಿ ಅಂತ. ಹಂಗಾಗಿ ತಮ್ಮೆಲ್ಲರನ್ನು ಹೊಂದಿಸ್ತಾ ಇದ್ದೇನೆ. ನಾಳೆ ದಿನ ಸಮಯ 10 ಗಂಟೆಗೆ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ. ಅದನ್ನ ಯಾರು ಬಂದ್ರು ಕೂಡ ಅದನ್ನ ನಿಲ್ಸಕ್ ಆಗೋದಿಲ್ಲ. ಒಂದು ನನ್ನ ಜೊತೆಗೆ ಎಲ್ಲ ರೈತರು ನನ್ನ ಸಂಘಟಿಕರು ಮತ್ತು ಎಲ್ಲರೂ ಕೂಡ ನನ್ನ ಜೊತೆ ಕೂಡೋರ. ಒಬ್ಬರ ಜನ್ಮಕ್ಕೆ ಏನಾರ ಅಪಾಯ ಆಯ್ತಂದ್ರ ಈ ಲಕ್ಷ್ಮೇಶ್ವರ ಜನತೆ ಇದ್ರು ಸುಮ್ಮನೆ ಕೂಡೋದು. ರಾಜ್ಯದ ಜನತೆ ಪರಮ ಪೂಜ್ಯರನ್ನು ಸೇರಿಸ್ಕೊಂಡಾಗ ಅವರು ನನ್ನ ಜೊತೆ ಕೂಡ್ತೀನಿ ಅಂತ ಇದ್ದಾರೆ ನಮ್ಮ ವಿಚಾರ. ಹಂಗಾಗಿ ವಿಶೇಷವಾಗಿ ನಾಳೆ ದಿನ ಸಮಯ 10 ಗಂಟೆಗೆ ಮತ್ತು ಮರಣಾಂತಕ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ. ಮತ್ತು ನನ್ನ ನಾಳೆ ಉಪವಾಸ ಒಂದು ವಿಭಿನ್ನಮಯ ಇರ್ತದೆ. ನೀವೆಲ್ಲಿವರೆಗಿನೂ ನಮ್ಮ ಸುಜಾತಕ್ಕನವ್ರಿಗೆ ಹೇಳ್ತಾ ಇದ್ದೀನಿ, ನೀವೆಲ್ಲಿವರೆಗಿನೂ ನಮ್ಮ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದಿಲ್ಲ, ನಮ್ಮ ತೂಕ ಹಚ್ಚೋದಿಲ್ಲ ಅಥವಾ ನಮ್ಮ ಕೈಯಾಗ ಲೆಟರ್ ಮುಖಾಂತರ ತರೋಂಗಿಲ್ಲ, ಅಲ್ಲಿ ಮಟ್ಟ ಕುಂದ್ರೋದು ಇಲ್ಲ, ಮಕ್ಕೊಂಡಂಗೂ ಇಲ್ಲ, ಹಂಗೆ ನಿಂತಿರ್ತೀನಿ ನೀವು ಬರಲಿ ಮಟ್ಟ. ಹೌದ್ರಿ, ನೀವು 10 ದಿನಕ್ಕೆ ತಗೊಂಡ್ಬರ್ರಿ. ನೀ ತಗೊಂಡೆ 2 ದಿನ ಅಲ್ರಿ, ನಾಳಿಂದ್ರನ ಪ್ರಾರಂಭ. ಊಟ ನೀರು ನಿಚ್ಚಿ ಮತ್ತು ಮಕ್ಕೊಂಡಂಗಲ್ಲ ಕುಂದ್ರಂಗಲ್ಲ, ನಿಂತ್ಕೊಂಡೇ ಇರ್ತೀನಿ. ತಾವೆಲ್ಲಿ ಮಟ್ಟ ಬರ್ತೀವಿ ಇದಕ್ಕೆ ದಿನ ಕುಂತು ಶಾಪ ಪಡ್ತಿದೆ ನಿಮ್ಮೆಲ್ಲರಿಗೂ. ನಿಂತ್ಕೊಂಡು ನಿಮ್ಮೆಲ್ಲರಿಗೂ ಶಾಪ ಪಡೆಯಲ್ಲ ಅಂತ ಈ ಮೂಲಕ